ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೂಸ್ ಕಿಚನ್. ನಾನು ವಿಡಿಯೋಸ್ ಮಾಡ್ತಾ ಇರೋದು ಬಿಜಾಪುರಿಂದ. ಸೊ ಬಿಜಾಪುರಲ್ಲಿ ಯಾವ ಥರ ಅಡುಗೆ ಮಾಡ್ತಾರೆ, ಆ ಬಿಜಾಪುರ ಸ್ಪೆಷಾಲಿಟಿ ಏನು, ಸೊ ಯಾವ್ಯಾವ ಥರ ಪಲ್ಯ, ಯಾವ್ಯಾವ ಥರ ಚಟ್ನಿ ಇರುತ್ತೆ ಅಂತೆಲ್ಲ ನಾನು ವಿಡಿಯೋಸ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ. ಮೊದಲು ಬೇಕಾಗಿರೋದು ಬೆಂಡೆಕಾಯಿ. ನಾನು ಇದನ್ನೆಲ್ಲ ವಾಶ್ ಮಾಡಿಕೊಂಡು ಚೆನ್ನಾಗಿ ವೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಒಂದು ಸ್ವಲ್ಪ ಕೊತ್ತಂಬರಿ. ಸೊ ಬೆಂಡೆಕಾಯಿನ ಥರ ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ಸಣ್ಣನೂ ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಓಕೆ, ಇದನ್ನೆಲ್ಲ ಹೆಚ್ಕೊಂಡು ಇಟ್ಟಿದ್ದೀನಿ. ಸೊ ಇದೆಲ್ಲ ಒಂದು ಪಾತ್ರೆಯಲ್ಲಿ ಹುರ್ಕೋಬೇಕು ಎಣ್ಣೆ ಹಾಕಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಿದ ಎಣ್ಣೆಗೆ ಬೆಂಡೆಕಾಯಿನೆಲ್ಲ ಹಾಕೋಬೇಕು. ಸ್ವಲ್ಪ ಉರಿ ಸಣ್ಣ ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಮೆಣಸಿನ್ಕಾಯಿನ ಹಾಕಬೇಕು. ಈ ಥರ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಹುರ್ಕೊಂಡಾದ್ಮೇಲೆ ಇದನ್ನು ಗ್ಯಾಸ್ನ ಆಫ್ ಮಾಡಬೇಕು. ಮಾಡೋಕ್ಕೆ ಈ ಥರ ಕುಟ್ಟು ಕಲ್ಲು ಅಂತ ಇರುತ್ತೆ. ಸೊ ಮಿಕ್ಸರೆಲ್ಲ ಮಾಡಿಕೊಂಡ್ರೆ ಸರಿ ಆಗಂಗಿಲ್ಲ. ಸೊ ಈ ಕುಟ್ಟು ಕಲ್ಲಲ್ಲೇ ಮಾಡಬೇಕು. ಸೊ ಹುರಿದಿಟ್ಕೊಂಡಿರೋ ಬೆಂಡೆಕಾಯಲ್ಲಿ ಮೆಣಸಿನ್ಕಾಯಿ ಇರುತ್ತಲ್ಲ, ಸೊ ಅದನ್ನು ಮೆಣಸಿನ್ಕಾಯಿನ ಈ ಕುಟ್ಟು ಕಲ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ಜಜ್ಕೋಬೇಕು. ಸ್ವಲ್ಪ ಮೆಣಸಿನ್ಕಾಯಿ, ಇಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಈ ಥರ ಜಜ್ಕೋಬೇಕು. ಈ ಥರ ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದಮೇಲೆ ಇದಕ್ಕೆ ಹುರ್ಕೊಂಡಿರೋ ಬೆಂಡೆಕಾಯಿನ ಹಾಕೋಬೇಕು. ಈ ಥರ ಜಜ್ಕೋಬೇಕು. ಜಾಸ್ತಿ ಪ್ರೆಷರ್ ಹಾಕಿ ಜಜ್ಜೋದು ಬೇಡ, ಲೈಟಾಗಿ ಮಾಡಿ. ಇಷ್ಟಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಇದನ್ನೆಲ್ಲ ಈ ಥರ ಕಲಿಸ್ಕೊಂಡ್ಬರ್ಬೇಕು.
ಈಗ ಇದನ್ನು ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ತೆಗಿಬೇಕು. ನಮ್ಮ ಬೆಂಡೆಕಾಯಿ ಚಟ್ನಿ ರೆಡಿ. ಸೊ ಯು ಕ್ಯಾನ್ ಎಂಜಾಯ್ ವಿತ್ ಯುವರ್ ರೋಟಿ. ಚಪಾತಿಗೆಲ್ಲ ಸರಿ ಆಗೋದಿಲ್ಲ, ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ. ಆ್ಯಂಡ್ please like, share and subscribe to my channel. If you're also from Bijapur, then support and follow my page. Thank you.